ನಮಸ್ತೆ. ಇವತ್ತು ಬೆಳಿಗ್ಗೆನೆ ವಾಕ್ ಮುಗಿಸ್ಕೊಂಡು ಬಂದು ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕಬೇಕಿತ್ತು. ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಯೂಶುವಲಿ ಬೆಳಿಗ್ಗೆ ಮತ್ತೆ ಸಂಜೆ ಗಿಡಕ್ಕೆ ನೀರು ಹಾಕೋತೀನಿ. ಸಂಜೆ ನೆನ್ನೆ ಹಾಕಕ್ಕಾಗ್ಲಿಲ್ಲ, ಹಾಗಾಗಿ ಬೆಳಿಗ್ಗೆನೆ ಹಾಕ್ತಾ ಇದ್ದೀನಿ. ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಆಮೇಲೆ ಆಸ್ ಯೂಶುವಲ್ ಟಿಫನ್ನು ಮತ್ತೆ ಅಡುಗೆ ಕೆಲಸಗಳನ್ನ ಮಾಡ್ತಿದ್ದೀನಿ. ಸೊ ಯೂಶುವಲಿ ನಾವು ಲೇಡೀಸ್ ಏನಂತಂದ್ರೆ ಬೆಳಿಗ್ಗೆನೆ ನಮಗೆ ಒಂದು ಟಾಸ್ಕ್ ತರ ಇರುತ್ತೆ, ಏನ್ ಟಿಫನ್ ಮಾಡೋದು, ಏನ್ ಅಡುಗೆ ಮಾಡೋದು ಅಂತ ಹೇಳಿ. ಸೊ ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ. ಪ್ಲಸ್ ನಮ್ಮ ಫ್ಯಾಮಿಲಿ ಆರೋಗ್ಯ ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ, ಅಂದ್ರೆ ಕಿಚನ್ ಅಲ್ಲೇ ಇರುತ್ತೆ. ಯಾಕಂದ್ರೆ ಹೆಲ್ದಿ ಆಗಿರುವಂತ ಅಡುಗೆಗಳನ್ನ ಮಾಡ್ಬೇಕಾಗತ್ತೆ, ಮತ್ತೆ ಅಷ್ಟೇ ನೀಟಾಗಿ ಮಾಡ್ಬೇಕಾಗತ್ತೆ, ಮತ್ತೆ ಹಂಗೆ ಟೇಸ್ಟಿಯಾಗೂ ಸಹ ಮಾಡ್ಬೇಕಾಗತ್ತೆ. ನಾವು ಇಷ್ಟೆಲ್ಲ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ದಿನಾ ಬೆಳಗ್ಗೆ ಅಡುಗೆ ನಾಷ್ಟ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ತೀವಿ. ಆದ್ರೆ ಈ ಮಕ್ಳು ಏನ್ ಮಾಡ್ತಾರೆ, ಸ್ಕೂಲ್ಗೂ ಕಾಲೇಜ್ಗೂ ಹೋಗೋರು ಅರ್ಜೆಂಟ್ ಅಲ್ಲಿ, ಅಂದ್ರೆ ಇವಾಗ ಇವನ್ ಆಫೀಸ್ಗೆ ಹೋಗೋರು ಆಗಿರ್ಬೋದು, ಸ್ವಲ್ಪನೇ ತಿಂತಾರೆ. ಪ್ಲೇಟ್ ಅಲ್ಲಿ ನಾವು ಅಷ್ಟು ಕಷ್ಟಪಟ್ಟು ಹಾಕೊಟ್ಟಿದ್ರು ಒಂದು 4-5 ಸ್ಪೂನ್ ತಿಂದ್ರೆ ಹೆಚ್ಚು. ಅವರು ನಾವ್ ಎಷ್ಟು ಫೋರ್ಸ್ ಮಾಡಿದ್ರು ತಿನ್ನೋದಿಲ್ಲ. ಟೈಮ್ ಆಗೋಯ್ತು ಅಂತಾರೆ. ಇವನ್ ನಮ್ಮನೇಲೂ ಹಂಗೇನೆ. ಹನಿ ಇದ್ದಾಗ್ಲೂ ಅವಳು ಹಂಗೆ ಮಾಡೋಳು. ಇವಾಗ ಪಾವನಿನೂ ಹಾಗೇನೆ. ಸ್ವಲ್ಪ ತಿಂದ್ಬಿಟ್ಟೆ, ಅಮ್ಮ ಪ್ಲೀಸ್ ಅಮ್ಮ ಮಧ್ಯಾಹ್ನ ಬಂದು ತಿಂತೀನಿ ಅನ್ಬಿಟ್ಟು ಓಡ್ಬಿಡ್ತಾಳೆ. ಅವಾಗ ತುಂಬಾ ಬೇಸರ ಆಗತ್ತೆ, ಮಗು ಹೊಟ್ಟೆ ತುಂಬಾ ಊಟ ಮಾಡ್ಲಿಲ್ವಲ್ಲ ಅಂತ ಹೇಳಿ. ಸೊ ನಿಮ್ಮನೇಲೂ ಹೀಗೆ ಅನ್ಕೋತೀನಿ. ಸೊ ಯಾರೆಲ್ಲ ಮಕ್ಳು ಆ ರೀತಿ ತಿಂತಾರೆ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ.